ವೃಶ್ಚಿಕ ರಾಶಿ ರಾಶ್ಯಾಧಿಪತಿಯಾಗಿರ್ತಕ್ಕಂಥ ಕುಜ ಈ ರಾಶಿಯವರಿಗೆ ಈ ಒಂದು ವೃಶ್ಚಿಕ ರಾಶಿಯವರಿಗೆ ವಿಶಾಖ ನಕ್ಷತ್ರ, ಹಾಗೆ ಅನುರಾಧ ನಕ್ಷತ್ರ, ಜ್ಯೇಷ್ಠ ನಕ್ಷತ್ರ, ಯುಗಾದಿಯ 2025ರ ಫಲಾಫಲಗಳನ್ನು ನೋಡೋಕೆ ಹೋದಾಗ ಈ ಒಂದು ವೃಶ್ಚಿಕ ರಾಶಿಯವರಿಗೆ ಶನಿ 5ಕ್ಕೆ ಬರ್ತಾರೆ, ಗುರು 7ರಿಂದ 8ಕ್ಕೆ ಬರ್ತಾರೆ, ರಾಹು 5ರಿಂದ 4ಕ್ಕೆ, ಹಾಗೆ ಕೇತು 11ರಿಂದ 10ಕ್ಕೆ ಬರ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಕೇತುವಿನ ಬಲ ತುಂಬ ಚೆನ್ನಾಗಿರುತ್ತೆ, ಗುರುಬಲ ಹೊರಟೋಗುತ್ತೆ. ಆದರೆ ಇವರಿಗೆ ಶನಿ ಪಂಚಮಕ್ಕೆ ಬರ್ತಾನೆ, ಅರ್ಧಾಷ್ಟಮದಿಂದ ಪಂಚಮಕ್ಕೆ ಬರ್ತಾನೆ. ಆದರೆ ಅರ್ಧಾಷ್ಟಮಕ್ಕಿಂತ ಪಂಚಮ ಶನಿ ಎಷ್ಟೋ ಒಳ್ಳೆಯದು ಕೂಡ, ಶುಭ ಕೂಡ ಆಗುತ್ತೆ. ಈ ರೀತಿ ಬಂದಾಗ ಏನಾಗುತ್ತೆ, ಇವರಿಗೆ ಗುರುವಿನ ಅನುಗ್ರಹ ಅಂದರೆ ಗುರು ಯಾವಾಗ 8ಕ್ಕೆ ಬಂದಾಗ ಚೋರರ ಭಯ, ಕಳ್ಳರ ಭಯ, ಎಲ್ಲೋ ಒಂದು ಸರಿ ಕಳ್ಕೊಳ್ತಕ್ಕಂಥದ್ದು, ಅಷ್ಟಮಂ ನಷ್ಟಮಂ ಅಂತೀವಿ, ಚೋಳರ ಭಯ, ಕಳ್ಳರ ಭಯ ಆಗ್ತಕ್ಕಂಥದ್ದು, ಚೋರಾಗ್ನಿ ಆಗ್ತಕ್ಕಂಥದ್ದು. ಹಾಗೆಯೇ ಅಷ್ಟಮ ಅಂತಂದಾಗ ಸ್ವಲ್ಪ ಕಷ್ಟಗಳು ಕೂಡ ಉಂಟಾಗ್ತಕ್ಕಂಥದ್ದು, ಆರ್ಥಿಕವಾಗಿ ಏನೋ ತುಂಬ ಓವರ್ ಎಕ್ಸ್ಪೆಕ್ಟೇಷನಲ್ಲಿ ಹಣ ನೀವು ಸಾಲ ಮಾಡೋಕ್ಕೆ ಹೋದಾಗ ಸಿಕ್ಕಾಕೊಳ್ತಕ್ಕಂಥ ಸಾಧ್ಯತೆ, ಆತುರ ಬೇಡ, ಅಪವಾದಗಳು ಬರ್ತಕ್ಕಂಥದ್ದು, ಆಶ್ವಾಸನೆಗಳನ್ನು ಯಾರಿಗೂ ಕೊಡೋಕ್ಕೆ ಹೋಗಬೇಡಿ, ಸುಮ್ಮನೆ ಆಶ್ವಾಸನೆ ಕೊಟ್ಟಾಗ ಸಿಕ್ಕಾಕೊಳ್ತಕ್ಕಂಥ ಸಾಧ್ಯತೆ ಇರುತ್ತೆ. ಆದರೆ ಪುತ್ರ ಪುತ್ರಿಯರಿಂದ ಮನೆಯಲ್ಲಿ ಕೀರ್ತಿ ಪ್ರತಿಷ್ಠೆಗಳು ಜಾಸ್ತಿ ಆಗುತ್ತೆ, ಹಳೆಯ ಆಸ್ತಿ ಮಾರಾಟಕ್ಕಿಟ್ಟಿದ್ರೆ ಅದರಿಂದ ಶುಭ ಆಗುತ್ತೆ, ತಂದೆ ತಾಯಿಗಳ ಆರೋಗ್ಯದ ಕಡೆ ಸ್ವಲ್ಪ ಗಮನವನ್ನು ಕೂಡ ತಾವು ಕೊಡಬೇಕಾಗಿರುತ್ತೆ. ಇನ್ನು ಮನೆ ಅಥವಾ ಸೈಟು, ವಿದ್ಯಾಭ್ಯಾಸ ಮಾಡ್ತಾ ಇರ್ತಕ್ಕಂಥವ್ರಿಗೆ ವ್ಯಾಪಾರ ಮಾಡೋಕ್ಕೆ ಹೋಗೋದು ಒಂದು ಕಡೆ ಗಮನ ಕೊಟ್ಟಿದೆ ಆದರೆ ತುಂಬಾ ಒಳ್ಳೆಯದಾಗುತ್ತೆ. ಎಲ್ಲೋ ಒಂದು ಕಡೆ ಈ ಒಂದು 4ಕ್ಕೆ ಬರ್ತಾ ಇರ್ತಕ್ಕಂಥ ರಾಹುವಿನಿಂದ ಏನಾಗುತ್ತೆ, ಸಣ್ಣ ಪುಟ್ಟ ವಾಹನ ಕಂಟಕಗಳು ಕೂಡ ಉಂಟಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ, ಉದ್ಯೋಗದಲ್ಲಿ ಪರಿವರ್ತನೆ ಆಗುತ್ತೆ, ಮನೆಗೆ ಅತಿಥಿಗಳೇ ಬರ್ತಕ್ಕಂಥದ್ದು, ವರ್ಷ ಜಾಸ್ತಿ ಸ್ವಲ್ಪ ಅತಿಥಿಗಳು ಫ್ರೆಂಡ್ಸು ಜಾಸ್ತಿ ಬರ್ತಕ್ಕಂಥ ಯೋಗ ಕೂಡ ಇರುತ್ತೆ, ಹೊಸ ಆಫೀಸ್ ಮಾಡ್ಕೊಳ್ಳೋದು, ಹೊಸ ವ್ಯಾಪಾರಕ್ಕೆ ಪ್ರಯತ್ನ ಪಡ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ, ವಿವಾಹದಲ್ಲಿ ಸಣ್ಣ ಪುಟ್ಟ ಕಲಹಗಳು ಬರುತ್ತೆ. ಬೇರೆಯವರ ಮಾತನ್ನು ಚೆನ್ನಾಗಿ ಕೇಳ್ಕೊಳ್ಳಿ ಈ ವರ್ಷದಲ್ಲಿ, ಅದರಿಂದ ಸಾಕಷ್ಟು ಶುಭ ಆಗ್ತಕ್ಕಂಥದ್ದು. ಹಾಗೆ ಶನಿಯ ಒಂದು ಸಂಚಾರವನ್ನು ನಾವು ಪಂಚಮ ಶನಿಯ ಸಂಚಾರ ನೋಡೋಕೆ ಹೋದಾಗ ಕಾರ್ಯಹಾನಿ ಮನಸ್ತಾಪಂ ಪುತ್ರ ಪುತ್ರಿ ಚಿಂತೆ ಅಂದರೆ ಅವರದ ಚಿಂತೆ ಬರ್ತಕ್ಕಂಥದ್ದು, ಭೂ ವಿವಾದಗಳು, ಭೂಮಿಯ ವಿಷಯದಲ್ಲಿ ಸ್ವಲ್ಪ ಜಾಗೃತಿಯಾಗಿರಿ, ಯಾರ್ಯಾರಿಗೂ ಅಥವಾ ಯಾವುದೋ ಡಾಕ್ಯುಮೆಂಟ್ಸ್ ಕರೆಕ್ಟಾಗಿ ಇಲ್ಲದೆ ಅದನ್ನು ನೋಡ್ಕೊಳ್ಳೋಕೆ ಹೋದಾಗ ತೊಂದರೆ ಕೂಡ ಉಂಟಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಇನ್ನು ಆರೋಗ್ಯದಲ್ಲಿ ಚೆನ್ನಾಗಿರುತ್ತೆ, ಕಾನೂನು ಸಣ್ಣ ಪುಟ್ಟ ತೊಡಕುಗಳು ಬಂದರೂ ಕೂಡ ವರ್ಷದ ಕಡೆಯ ಭಾಗದಲ್ಲಿ ಸಾಕಷ್ಟು ಶುಭ ಆಗ್ತಕ್ಕಂಥ ಯೋಗ. ಅಲ್ಪ ವ್ಯಾಪಾರದಲ್ಲಿ ಹೊಸದಾಗಿ ಒಳ್ಳೆಯದಾದರೂ ಕೂಡ ಸ್ವಲ್ಪ ಅಲ್ಪ ವ್ಯಾಪಾರ ಆಗ್ತಕ್ಕಂಥದ್ದು, ಪಾಲುದಾರಿಕೆಯಲ್ಲಿ ಶುಭ ಇರತಕ್ಕಂಥ ವರ್ಷ ಸಹ ವೃಶ್ಚಿಕ ರಾಶಿಯವರಿಗಿರುತ್ತೆ. ವೃಶ್ಚಿಕ ರಾಶಿಯ ಮಹಿಳಾ ಪೊಲೀಸ್ ಆಫೀಸರ್ಸು, ಹಾಗೆ ವೃಶ್ಚಿಕ ರಾಶಿಯ ಡಾಕ್ಟರ್ಸ್ಗೆ ತುಂಬಾ ಒಳ್ಳೆಯದಾಗುತ್ತೆ, ಸಾಫ್ಟ್ವೇರ್ ಇಂಜಿನಿಯರ್ಸ್ಗೆ ಒಳ್ಳೆಯದಾಗುತ್ತೆ, ಕಂಪ್ಯೂಟರ್ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಒಳ್ಳೆಯದಾಗುತ್ತೆ, ರೈತರಿಗೆ ಈ ವರ್ಷದಲ್ಲಿ ಸಾಕಷ್ಟು ಶುಭ ಆಗ್ತಕ್ಕಂಥ ವರ್ಷ ಕೂಡ ಇದಾಗಿರುತ್ತೆ. ಹಾಗೆಯೇ ಆದಾಯ 14 ಇರುತ್ತೆ, ಹಾಗೆ ಆದಾಯ 14 ಏನು ವೃಶ್ಚಿಕ ರಾಶಿಯವರಿಗೆ, ಖರ್ಚು ಬಂದು 11 ಇರುತ್ತೆ. ಈ ರಾಶಿಯವರು ಸ್ವಲ್ಪ ಪುಣ್ಯ ನದಿಗಳ ಸ್ನಾನ ಮಾಡ್ಕೊಳ್ಳೋದ್ರಿಂದ ಸಾಕಷ್ಟು ಶುಭ ಆಗ್ತಕ್ಕಂಥದ್ದು. ಸಾಕ್ಷಾತ್ ವೆಂಕಟೇಶ್ವರನ ದರ್ಶನವನ್ನು ಈ ವರ್ಷದಲ್ಲಿ ಸ್ವಲ್ಪ ಜಾಸ್ತಿ ಮಾಡ್ಕೊಂಡಿದ್ದೆ ಆದರೆ ಸಾಕಷ್ಟು ಶುಭ ಆಗ್ತಕ್ಕಂಥದ್ದು. ಓಂ ನಮೋ ವೆಂಕಟೇಶಾಯ, ಓಂ ನಮೋ ವೆಂಕಟೇಶಾಯ ಈ ಮಂತ್ರವನ್ನು ಜಾಸ್ತಿ ಹೇಳ್ಕೊಂಡಿದ್ದೆ ಆದರೆ ತುಂಬಾ ಒಳ್ಳೆಯದಾಗುತ್ತೆ. ಪಶ್ಚಿಮ ಮತ್ತು ದಕ್ಷಿಣ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ. 9 ಮತ್ತು 4 ತಮ್ಮ ಅದೃಷ್ಟದ ಸಂಖ್ಯೆಗಳಿರ್ತಕ್ಕಂಥ ಸಾಧ್ಯತೆ ಕೂಡ ವೃಶ್ಚಿಕ ರಾಶಿಯವರಿಗಿರುತ್ತೆ. ತುಂಬಾ ಒಳ್ಳೆಯದಾಗುತ್ತೆ. ಪ್ರಯತ್ನಕ್ಕೆ ತಕ್ಕ ಫಲ ಸಿಗ್ತಕ್ಕಂಥ ವರ್ಷ ಕೂಡ ಈ ಒಂದು ವೃಶ್ಚಿಕ ರಾಶಿಯವರಿಗಾಗಿರುತ್ತೆ.